ಕೋಣ ತಿವಿದು ವ್ಯಕ್ತಿ ಪ್ರಾಣ ಕಳೆದುಕೊಂಡ ಘಟನೆ ಇಂದು ಬೆಳಗ್ಗೆ ಹುಕ್ಕೇರಿ ತಾಲೂಕಿನ ಗೋಟೂರು ಗ್ರಾಮದ ತೋಟದಲ್ಲಿ ನಡೆದಿದ್ದು. ರೈತ ದೀಪಕ್ ಬಸಪ್ಪ ನಾಗನ್ನವರ ವಯಸ್ಸು 53 ಎಂಬುವರು ಕೋಣದ ದಾಳಿಗೆ ಬಲಿಯಾಗಿದ್ದಾರೆ. ಗೋಟೂರು ಗ್ರಾಮದಲ್ಲಿ ಕೋಣದ ದಾಳಿಗೆ ಈ ದುರ್ಘಟನೆ ನಡೆದಿದ್ದು. ತಮ್ಮ ಜಮೀನಿನಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ದೀಪಕ್ ನಾಗನ್ನವರ ಮೇಲೆ ಕೋಣವು ಏಕಾಏಕಿ ದಾಳಿ ನಡೆಸಿ ತೀವ್ರವಾಗಿ ತಿವಿದ ಪರಿಣಾಮ ಪಕ್ಕದಲ್ಲಿ ಇದ್ದ ಬಾವಿಗೆ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿದ ಘಟನೆ ಜರುಗಿದೆ ಎನ್ನಲಾಗಿದೆ. ಈ ಘಟನೆಯಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು. ಕೋಣದ ದಾಳಿಗೆ ವ್ಯಕ್ತಿ ಬಲಿಯಾಗಿರೋದು ಗೋಟೂರು ಗ್ರಾಮದ ಜನರಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಗಿದ್ದು. ಈ ಸಂಬಂಧ ಸಂಕೇಶ್ವರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ. ಫ್ರೆಂಡ್ಸ್, ಬಿಎಸ್ಸಿಯ ಅತಿ ದೊಡ್ಡ ಸೇಲ್ ಈಗಾಗಲೇ ಆರಂಭವಾಗಿದೆ. ಬಿಎಸ್ಸಿ ಡಬಲ್ ಡೀಲ್ಸ್ ಡಬಲ್ ಖುಷಿ. ಇಲ್ಲಿ ಸೀರೆಗಳು, ಲೇಡೀಸ್ ವೇರ್, ಮೆನ್ಸ್ ವೇರ್ ಮತ್ತು ಕಿಡ್ಸ್ ವೇರ್ನ ಹೊಸ ಕಲೆಕ್ಷನ್ಗಳ ಮೇಲೆ 10+10% ಆಫ್ ಸಿಗ್ತಿದೆ. ಅಂದ್ರೆ ಡಬಲ್ ಡೀಲ್ಸ್ ಡಬಲ್ ಖುಷಿ. ಹಾಗಾದ್ರೆ ಇನ್ನೇಕೆ ತಡ? ಇಂದೇ ನಿಮ್ಮ ಕುಟುಂಬದವರೊಂದಿಗೆ ಬಿಎಸ್ಸಿಗೆ ಭೇಟಿ ನೀಡಿ ಮತ್ತು ಈ ಅದ್ಭುತ ಡಬಲ್ ಡಿಸ್ಕೌಂಟ್ ಆಫರ್ನ ಪ್ರಯೋಜನವನ್ನ ಪಡೆದಿರಿ. ಬಿಎಸ್ಸಿಯ ಅತಿ ದೊಡ್ಡ ಸೇಲ್, ಬಿಎಸ್ಸಿ ಡಬಲ್ ಡಿಸ್ಕೌಂಟ್, ಡಬಲ್ ಡೀಲ್ ಡಬಲ್ ಖುಷಿ.